ಕಾಲ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಗಂಗಾವತಿ ಡಾಕ್ಟರ್ ಆರ್.ಬಿ. ಪಾಟೀಲ್ ಫೌಂಡೇಶನ್, ಅಂಜನಾದ್ರಿ, ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ನೇತೃತ್ವದಲ್ಲಿ ಇದೇ ದಿನಾಂಕ 24 ಮತ್ತು 25ರಂದು 2 ದಿನಗಳ ಕಾಲ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಆರ್.ಬಿ. ಪಾಟೀಲ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಆರ್.ಬಿ. ಪಾಟೀಲ್ ಹಾಗೂ ಶ್ರೀ ಅಂಜನಾದ್ರಿ ಹೆಜ್ಜೆ ಗೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ಹಿಂಗಳಗಿ, ಕಲ್ಯಾಣ ಕರ್ನಾಟಕ ಕಾರ್ಮಿಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶಿವಕುಮಾರ್ ರಾಮಣ್ಣ ಗೋಪಾಲ್ ಹೇಳಿದರು. ಅವರು ಶುಕ್ರವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಗರದ ಭಗೀರಥ ಸರ್ಕಲ್ ಯಶೋಧ ಆಸ್ಪತ್ರೆ ಹಿಂಭಾಗದಲ್ಲಿರುವ ಶ್ರೀ ಸೀತಾರಾಮ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಶಿಬಿರವನ್ನು ಆಯೋಜಿಸಲಾಗಿದ್ದು, ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ರಕ್ತದ ಒತ್ತಡ ಸೇರಿದಂತೆ ಸಕ್ಕರೆ ಕಾಯಿಲೆಯಿಂದ ಹಿಡಿದು ಹೃದಯ ರೋಗ ತಪಾಸಣೆ, ನೇತ್ರ ತಪಾಸಣೆ, ಕ್ಯಾನ್ಸರ್ ರೋಗ, ಮಕ್ಕಳ ತಪಾಸಣೆ, ಬೆನ್ನು ನೋವು, ಕುತ್ತಿಗೆ ನೋವು, ಮೆದುಳಿನ ಗಟ್ಟಿ ಸಂಬಂಧಿಸಿದಂತೆ ನರರೋಗ ಸಂಬಂಧಿಸಿದಂತೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದ್ದು, ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಸಪ್ತಗಿರಿ ಆಸ್ಪತ್ರೆಯವರು ಬೆಂಗಳೂರಿನಲ್ಲಿ ನೆರವೇರಿಸಲಿದ್ದು, ಈ ಹಿನ್ನೆಲೆಯಲ್ಲಿ ರೋಗಿಗಳು ತಮ್ಮ ಆಧಾರ್ ಕಾರ್ಡ್, ಬಿಪಿಎಲ್ ಕಾರ್ಡ್ ಹಾಗೂ ಹಿಂದೆ ಚಿಕಿತ್ಸೆಗೆ ಒಳಪಟ್ಟಲ್ಲಿ ವೈದ್ಯಕೀಯ ತಪಾಸಣೆಯ ದಾಖಲೆಗಳನ್ನು ತೆಗೆದುಕೊಂಡು ಆಗಮಿಸಬೇಕೆಂದು ತಿಳಿಸಿದರು. ಪ್ರಸ್ತುತ ದುಬಾರಿಯ ವೈದ್ಯಕೀಯ ವೆಚ್ಚದ ಮಧ್ಯೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಕಟ್ಟಡ ಕಾರ್ಮಿಕರಿಗೆ, ಕೃಷಿ ಕೂಲಿಕಾರರಿಗೆ, ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದ ಶಿಬಿರವನ್ನು ಆಯೋಜಿಸಲಾಯಿತು. ಇದರ ಸದುಪಯೋಗವನ್ನು ರೋಗಿಗಳು ಪಡೆದುಕೊಂಡು ಆರೋಗ್ಯವಂತರಾಗಿ ಜೀವಿಸಬೇಕೆಂದು ಕರೆ ನೀಡಿದರು. ಇತ್ತೀಚೆಗಷ್ಟೇ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸಿದರು. ಪತ್ರಿಕಾ ಮಿತ್ರ ಬಂಧುಗಳಿಗೆ ವಂದಿಸುತ್ತಾ, ದಿನಾಂಕ 24-25ರಂದು ಶ್ರೀ ಆಂಜನೇಯ ಭಗೀರಥ ಸರ್ಕಲ್ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ಪಾಲ್ಗೊಂಡಂಥ ನಮ್ಮ ಸಂಸ್ಥೆಗಳಾದ ಡಾಕ್ಟರ್ ಆರ್.ಬಿ. ಪಾಟೀಲ್ ಫೌಂಡೇಶನ್ ಗಂಗಾವತಿ, ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಗಂಗಾವತಿ ಹಾಗೂ ನಮ್ಮೊಂದಿಗೆ ತನು ಮನೋ ಧನದಿಂದ ಸಹಕಾರ ಮಾಡ್ತಿರುವ ನನ್ನ ಆತ್ಮೀಯ ಸ್ನೇಹಿತರಾದ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಶಿವಕುಮಾರ್ ಗೌಡ ಅವರ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ ಹಾಗೂ ಗಂಗಾವತಿ ನಗರದ ನಮ್ಮ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ನಮ್ಮ ಗೋಪಾಲ್ ಅವರು ಹಾಗೂ ಅಂಜನಾದ್ರಿ ಹೆಜ್ಜೆ ಗೆಜ್ಜೆಯ ಜನಸೇವಾ ಕಲಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಾಗರಾಜ್ ಹಿಂಗ್ಲಿ ಸರ್ ಅವರು ಮತ್ತು ನಮ್ಮ ರಾಮಣ್ಣ ಸಾರು, ಶಿವಕುಮಾರ್ ಗೌಡರು ಇವರೆಲ್ಲರೂ ನಾವೆಲ್ಲ ಸೇರಿಕೊಂಡು ಗಂಗಾವತಿ ನಗರದಲ್ಲಿ ಇವತ್ತು ಜನರಿಗೆ ನಮ್ಮಲ್ಲಿ ಸಂಪತ್ತಿದೆ, ಆರ್ಥಿಕವಾಗಿ ನಾವು ಸಬಲರಾಗಿದ್ದೇವೆ ಮತ್ತು ಅದೇ ಥರನಾಗಿ ಆರ್ಥಿಕವಾಗಿ ದುರ್ಬಲರಾಗಿ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಅನೇಕ ಸಾರ್ವಜನಿಕರ ಪರವಾಗಿ ಜಾತಿ ಭೇದ ಧರ್ಮಾತೀತವಾಗಿ ನಾವು ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದ ಮುಖ್ಯ ಉದ್ದೇಶ ಸದೃಢ ಆರೋಗ್ಯ, ಸದೃಢವಾದಂಥ ಒಂದು ಗಂಗಾವತಿಯನ್ನು ಕಟ್ಟುವ ಉದ್ದೇಶದಿಂದ ಆರೋಗ್ಯವಾಗಿದ್ದರೆ ಇಡೀ ಜಗತ್ತೇ ಗೆಲ್ಲಬಹುದು ಎಂಬ ಸಂದೇಶದಿಂದ ಆರೋಗ್ಯವೇ ಮಹಾಭಾಗ್ಯ ಎಂದು ನಾವು ಮನಗಂಡು ಅನೇಕರು ಸಂಪೂರ್ಣ ಪ್ರಥಮ ಚಿಕಿತ್ಸೆ ಸಿಗದೆ ಅಥವಾ ಪ್ರಥಮ ಚಿಕಿತ್ಸೆ ಪಡೆಯದೆ ಕೊನೆಯ ಕ್ಷಣದಲ್ಲಿ ಮರಣ ವ್ಯವಸ್ಥೆಗೆ ತಲುಪಿರುವಂಥ ಅನೇಕ ಘಟನೆಗಳು ನಮ್ಮ ನಗರದಲ್ಲಿದ್ದೇವೆ, ನಮ್ಮ ರಾಜ್ಯದಲ್ಲಿ ನಾವು ಕಂಡಿದ್ದೇವೆ. ಆದ ಕಾರಣ ಇಂಥ ಒಂದು ದುಸ್ಥಿತಿ ಯಾರಿಗೂ ಬರಬಾರದೆಂಬ ಉದ್ದೇಶದಿಂದ ನಾವು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗವನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರು, ಮುಖ್ಯವಾಗಿ ನಮ್ಮ ಗಂಗಾವತಿ ನಗರದ 32 ವಾರ್ಡಿನ ಸಮಸ್ತ ಸಾರ್ವಜನಿಕ ಬಂಧುಗಳು, ಮಹಿಳೆಯರು, ಮಕ್ಕಳು, ವೃದ್ಧರು, ಯುವಕರು, ಯುವತಿಯರು ಎಲ್ಲರೂ ಈ ಒಂದು ಸದುಪಯೋಗವನ್ನು ಪಡೆದುಕೊಂಡು ಯಾವುದೋ ಒಂದು ಚಿಕಿತ್ಸೆ ನೀವು ಪಡೆದುಕೊಳ್ಳಬೇಕಾದ್ರೆ ಇವತ್ತು ಆಸ್ಪತ್ರೆಗಳಲ್ಲಿ ಜಸ್ಟ್ ನಿಮಗೆ ನೋಡಿದ್ರೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬರೀ ಟ್ಯಾಬ್ಲೆಟ್ಸ್ ಬರೆದ್ರೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ.
ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಪಡೆಯಲಾದಂಥ ಒಂದು ಚಿಕಿತ್ಸೆಗಳನ್ನು ನಾವು ಉಚಿತವಾಗಿ ನಿಮಗೆ ಚಿಕಿತ್ಸೆ ನೀಡಲು ಅವಕಾಶವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೊಂದಿಗೆ ಕೈ ಜೋಡಿಸಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರಿನಾದ್ಯಂತ ತುಂಬ ಫೇಮಸ್ ಆಗಿರುವ ಸಪ್ತಗಿರಿ ಆಸ್ಪತ್ರೆ ಮತ್ತು ಸಮಸ್ತ ಡಾಕ್ಟರ್ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಗಂಗಾವತಿ ಜನತೆ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಮ್ಮ ಕರೆಗೆ ಹೋಗೊಟ್ಟು ಅವರು ಬೆಂಗಳೂರು ಸಿಟಿಯಿಂದ ಸುಮಾರು 600 ಕಿಲೋಮೀಟರ್ ಅವರು ನಮ್ಮ ಗಂಗಾವತಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಬರಲು ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಡಾಕ್ಟರ್ ಬಳಗಕ್ಕೆ ನಾವು ಮತ್ತೊಮ್ಮೆ ಅವರು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಬೃಹತ್ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಫೌಂಡೇಶನ್ ಗಂಗಾವತಿ, ಶ್ರೀ ಅಂಜನಾದ್ರಿ ಗೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಗಂಗಾವತಿ ಹಾಗೂ ಹೆಸರಾಂತ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವುಗಳ ಸಹಯೋಗದಲ್ಲಿ ನಗರದ ಶ್ರೀ ಭಗೀರಥ ವೃತ್ತದ ಬಳಿ ಇರುವ ಯಶೋಧ ಆಸ್ಪತ್ರೆ ಹಿಂಭಾಗದಲ್ಲಿ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಮೇ 24 ಹಾಗೂ 25 2 ದಿನಗಳ ಕಾಲ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದೇವೆ. ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ BAP ಮೆಲೋಡಿಸ್ ಗಂಗಾವತಿ ಇತರೆ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸಿವೆ. ಮುಖ್ಯವಾಗಿ RB ಪಾಟೀಲ್ ಫೌಂಡೇಶನ್ ಹಾಗೂ ಶ್ರೀ ಅಂಜನಾದ್ರಿ ಗೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಸಹಯೋಗದಲ್ಲಿ ಈ ಒಂದು ಆರೋಗ್ಯ ಶಿಬಿರ ನಡೀತಾ ಇದೆ. ಈ ಆರೋಗ್ಯ ಶಿಬಿರದಲ್ಲಿ ತಪಾಸಣೆಗಾಗಿ ಮತ್ತು ಚಿಕಿತ್ಸೆಗಾಗಿ ಯಾರ್ಯಾರು ಪಾಲ್ಗೊಳ್ಳಬಹುದು ರೋಗಿಗಳ ವಿವರ, ಉಚಿತ ಹೃದಯ ತಪಾಸಣೆ, ಹೃದ್ರೋಗ ತಪಾಸಣೆ, ನರರೋಗ ತಪಾಸಣೆ, ಮೂತ್ರಪಿಂಡದ ಕಲ್ಲು, ಕ್ಯಾನ್ಸರ್, ಗರ್ಭ ಕ್ಯಾನ್ಸರ್, ಸಾಮಾನ್ಯ ರೋಗ, ಸ್ತ್ರೀ ರೋಗ, ಮೂಳೆ ಕೀಲು ರೋಗ, ನರರೋಗ, ಮಕ್ಕಳ ತಪಾಸಣೆ, ಕಣ್ಣಿನ ಹೊರೆ ತಪಾಸಣೆ ಮತ್ತು ಚಿಕಿತ್ಸೆ. ಈ ಚಿಕಿತ್ಸೆಗೆ ಯಾರು ಒಳಪಡಬಹುದು? BPL ಕಾರ್ಡ್, ಅಂತ್ಯೋದಯ ಕಾರ್ಡುದಾರರಿಗೆ ಉಚಿತ ತಪಾಸಣೆ ಇರುತ್ತೆ. ಬಸ್ ಚಾರ್ಜ್ ಸಮೇತ ಈ ಒಂದು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಒಂದು ವಹಿಸ್ಕೊಳ್ತಾರೆ. ಬಸ್ ಚಾರ್ಜ್ ಸಮೇತ ಅವರೇ ನಿಭಾಯಿಸ್ತಾರೆ. ನಂತರ ಇದು ಮೇ 24, 25 2 ದಿನಗಳ ಕಾಲ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ 2 ದಿನಗಳ ಕಾಲ ಈ ಒಂದು ಶಿಬಿರ ನಡೆಯುತ್ತೆ. ಸಾಕಷ್ಟು ಅನುಭವಿ ತಜ್ಞ ವೈದ್ಯರು ಬರ್ತಾ ಇದ್ದಾರೆ. ದಯವಿಟ್ಟು ಗಂಗಾವತಿ ಜನ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮತ್ತು ಆರೋಗ್ಯ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬಾರ್ದು. ಇಲ್ಲಿ ಮೊದಲು ECG ಟೆಸ್ಟು, ಇಕೋ ಟೆಸ್ಟು, ಸಾವಿರಾರು ರೂಪಾಯಿ ಖರ್ಚು ವೆಚ್ಚ ಮಾಡಿ ನೀವು ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಮಾಡ್ತೀರಿ. ಅತ್ಯಂತ ಆಧುನಿಕ ಸೌಲಭ್ಯಗಳ ಮಷೀನ್ಗಳ ಸಮೇತವಾಗಿ ಆರಂಭಿಸ್ತಾರೆ. ದಯವಿಟ್ಟು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಇನ್ನು ಅನೇಕ ಕಾಯಿಲೆಗಳಿಗೆ ಮತ್ತು ಮಂಡೆ ನೋವು ಮತ್ತು ಮೊಣಕಾಲು ಚಿಪ್ಪು ಬದಲಾವಣೆ ಕೂಡ BPL ಕಾರ್ಡ್ ದಾರರಿಗೆ ಮಾಡ್ತಾರೆ. ಇನ್ನು ಅನೇಕ ರೋಗಗಳಿಗೆ ನಿಮಗೆ ಚಿಕಿತ್ಸೆ ಕೊಡ್ತಾರೆ. ದಯವಿಟ್ಟು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಶಿಬಿರವನ್ನು ಆಯೋಜಿಸಿರುವ ನಮಗೂ ಕೂಡ ತೃಪ್ತಿ ತರಬೇಕಂತೇಳಿ ನಾನು ವಿನಂತಿಸುತ್ತಾ ನನ್ನ ಮಾತು ಡಾಕ್ಟರ್ RB ಪಾಟೀಲ್ ಫೌಂಡೇಶನ್ ಶ್ರೀ ಗಂಗಾವತಿ ಹಾಗೂ ಅಂಜನಾದ್ರಿ ಗೆಜ್ಜೆ ಜನಸೇವಾ ಟ್ರಸ್ಟ್ ಗಂಗಾವತಿ ಹಾಗೂ ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ ಇವರ ಸಹಯೋಗದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 24/5/2026 ಮತ್ತು 25/5/2026 ರವಿವಾರ ಮತ್ತು ಸೋಮವಾರ 2 ದಿನಗಳ ಕಾಲ ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಒಂದು ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇದೆ. ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಮಾಡ್ತಿರೋ ಉದ್ದೇಶ ಏನಂತಂದರೆ, ಭಾಳಷ್ಟು ಈಗ 2020 ಕರೋನಾ ಸಮಯದಿಂದ ಇಲ್ಲಿವರೆಗೂ ಕೂಡ ನಾವು ಎಲ್ಲ ಆರಾಮಾಗಿದ್ದೀವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಇದ್ದೀವಿ. ಆದರೆ ಆ ಸೆಕೆಂಡಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ.
ಈಗ ಎಕ್ಸಾಂಪಲ್ ನೀವು ನಿನ್ನೆ ಎಲ್ಲ ಮೊನ್ನೆ ಕೋರ್ಟಲ್ಲಿ ನೋಡ್ತಾ ಇರ್ಬೋದು, 26 ವರ್ಷದ ಹುಡುಗ ಸುಮ್ಮನೆ ಸಹಜವಾಗಿ ಊಟ ಮಾಡಿ ಬಂದು ಕುಂತಲ್ಲೇ ಮರಣ ಹೊಂದಿರತಕ್ಕಂಥ ಎಕ್ಸಾಂಪಲ್ಸ್ ಇದಾವೆ. ಪುನೀತ್ ರಾಜ್ಕುಮಾರ್ ಇರ್ಬೋದು, ಇನ್ನು ಸಾಕಷ್ಟು ಜನಗಳು ಅವರಿಗೆ ಎಲ್ಲ ಇದ್ದಂಥವರೇ ಅವ್ರ ಹೆಲ್ತ್ನ ಚೆಕಪ್ ಅಲ್ಲಿ ಕರೆಕ್ಟಾಗಿ ಇದ್ದು ಕೂಡ ಆಗ್ತಾ ಇದೆ. ಆದರೆ ನಮ್ಮ ಬಡ ಜನಗಳಲ್ಲಿ ಆ ಥರ ಸೌಲಭ್ಯಗಳು ಇರದೇ ಇರೋಂಥ ಕಾರಣ ಇವತ್ತು ಏನಾಗ್ತದೆ, ಬಡ ಜನರಿಗೆ ಬಹಳಷ್ಟು ಉಪಯೋಗಕರ ಆಗ್ತಕ್ಕಂಥದ್ದು. ಯಾಕಂದ್ರೆ ಅವ್ರಿಗೆ ಅದ್ರ ಗಮನ ಹರಿಸೋದಿಲ್ಲ, ಅವ್ರ ಕೆಲಸ ಅವ್ರಾಯ್ತು ಹಂಗಿರ್ತಾರೆ. ಹಾಗಾಗಿ ಅವ್ರಿಗೆ ಇನ್ನೊಂದು ಅದನ್ನ ತೋರಿಸ್ಕೋಬೇಕನ್ನೋ ಒಂದು ಕಾಳಜಿ ಕೂಡ ಇರೋದಿಲ್ಲ. ಎಷ್ಟೋ ಸಣ್ಣ ಪುಟ್ಟ ಗಾಯಗಳಿದ್ರೆ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಹಾಗಾಗಿ ಎಸ್ಪೆಷಲಿ ಶುಗರ್, BP ಬಹಳಷ್ಟು ಜನಕ್ಕೆ ಚೆಕ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಎಸ್ಪೆಷಲಿ ಈ ಒಂದು ಬೃಹತ್ ಏನು ಆರೋಗ್ಯ ತಪಾಸಣಾ ಶಿಬಿರದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ಬಂಧುಗಳಿಗೆ ಹೆಲ್ಪ್ ಆಗತಕ್ಕಂಥದ್ದು ಬಹಳ ನಮ್ಮ ಒಂದು ಸುಖ ಇದೆ. ಯಾವುದು ಒಳ್ಳೆ ಒಂದು ಖುಷಿ ವಿಷಯ ಅಂತಕ್ಕಂಥ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಬಹಳ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಬಹಳ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ ಇದು. ಯಾಕಂದ್ರೆ ಈಗ ದುಡ್ಡಿರ್ತಕ್ಕಂಥ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳ ಸೇವೆ ತಗೋತಾರ, ಆದ್ರೆ ಈ ತರ ದೊಡ್ಡ ದೊಡ್ಡ ಹಾಸ್ಪಿಟಲ್, ಬೆಂಗಳೂರಿಂದ ಬಂದಿರ್ತಕ್ಕಂಥ ಹಾಸ್ಪಿಟಲ್ ಅಲ್ಲಿ ಇಷ್ಟೆಲ್ಲ ರೋಗಗಳಿಗೆ ಸೌಲಭ್ಯ ತಗೋತಾರೆ ಅಂತಂದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಜನಗಳು ಮಾತ್ರ. ಹಾಗಾಗಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾವು ಕೇಳ್ಕೊಳ್ಳೋದು ಒಂದೇ, ಹೆಚ್ಚಿನ ಒಂದು ಇದರ ಸುದ್ದಿಯನ್ನು ಪ್ರಚಾರ ಮಾಡಿ ಎಲ್ಲ ಒಂದು ನಗರದಾದ್ಯಂತ ಮತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಮತ್ತು ಎಲ್ಲ ಜನರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆಮೇಲೆ ಇರತಕ್ಕಂಥ ಯೋಜನೆಗಳನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ಕೇಳ್ಕೊತೀನಿ. ಧನ್ಯವಾದ. ಗಂಗಾವತಿ ನಗರದ ಉಚಿತವಾಗಿ ಏನು ಪ್ರಮುಖ ಉಚಿತ ಆರೋಗ್ಯ ಶಿಬಿರವನ್ನು ಡಾಕ್ಟರ್ BR ಅಂಬೇಡ್ಕರ್ BR ಫೌಂಡೇಶನ್ ಗಂಗಾವತಿಯವರು ಇನ್ನೊಂದ್ಸರಿ